ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಮಂಡ್ ರೋಡ್ ನೋಡ್ತಿದ್ದೀರಾ? ಇದು ಬಂದು ಒಂದು ಚೈನ್ ರೋಡು 33 ಅಡಿ ಗೌರ್ಮೆಂಟ್ ನಕಾಶೆ ರೋಡು ನೋಡಿ. ಈ ರೋಡಿಂದ ಹಂಗೆ ಬಂದರೆ ಅಲ್ಲೂ ಒಂದು ರೋಡ್ ಇದೆ ನೋಡಿ, ಅದು ಕೂಡ ಒಂದು ಚೈನ್ ರೋಡೇ. ನಿಮಗೆ ಎರಡು ಕಡೆ ಸೇಮ್ ಇದೇನು ರೋಡ್ ಇದೆ ಇದೇ ಥರ ಅಲ್ಲೂ ಬರುತ್ತೆ. ನಾನು ಯಾಕೆ ಅಲ್ಲೋಗದೆ ಇಲ್ಲಿಂದನೇ ಮಾಡ್ತಾಯಿದ್ದೀನಿ ವಿಡಿಯೋ ಅಂತಂದರೆ, ನಿಮಗೆ ಈ ಜಾಗ ಯಾವ ಥರ ಇದೆ ಅಂತ ಒಂದು ತೋರ್ಸೋಕ್ಕೋಸ್ಕರ ಹಿಂಗೆ ಮಾಡ್ತಾಯಿದ್ದೀನಿ. ಇದು ಇಲ್ವ್ಯೂ ಪ್ರಾಪರ್ಟಿ ಇದು ನೋಡಿ, ಇಲ್ವ್ಯೂ ಇದು ನೋಡಿ ಹೆಂಗೆ ಕಾಣಿಸ್ತದೆ ಜಾಗ ಅಂತಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಿಮಗೆ ಪಕ್ಕದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ಒಂದು ಫಾರ್ಮ್ ಹೌಸು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ, ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ಇದು ಬಂದು ಸ್ಕ್ವೇರ್ ಶಾಪ್, ಅಲ್ಲಿಂದನೇ ತೋರಿಸ್ತೀನಿ. ಈಗ ಸುಮ್ಮನೆ ಇಲ್ಲಿಂದ ಆ ವ್ಯೂ ಎಲ್ಲ ಕಾಣಿಸ್ಲಿ ಅಂತ ದೂರದಿಂದ ಮಾಡ್ತಾಯಿದ್ದೀನಿ. ಮತ್ತು ಊರಿಲ್ಲಿಂದ ಬರೀ ಅರ್ಧ ಕಿಲೋಮೀಟ್ರ್ ಊರಿದೆ, ಪಕ್ಕದಲ್ಲೇ ಊರಿದೆ. ಮತ್ತು ನೋಡಿ ನಿಮಗೆ ಅಲ್ಲಿಂದ ಹಿಡ್ದು ನಿಮಗೆ ಅಲ್ಲಿವರೆಗೂ 24 ಕುಂಟೆ ಬರುತ್ತೆ ಈ ಜಾಗ. 12 ಕುಂಟೆ ಎರಡು ಪಾಣಿ ಇದೆ, ಸಪ್ರೇಟ್ ಪಾಣಿ. ನೀವು ಆರಾಮಾಗಿ ಇಬ್ಬರು ಕೂಡ ಸ್ಪ್ಲಿಟ್ ಮಾಡಿ ತೊಗೋಬೋದು. ಸ್ಪ್ಲಿಟ್ ಮಾಡೋದು ಆಲ್ರೆಡಿ ಸ್ಪ್ಲಿಟ್ ಆಗಿರೋದ್ರಿಂದ 2 ಪಾಣಿ ಇರೋದ್ರಿಂದ ಆರಾಮಾಗಿ ನೀವು 24 ಕುಂಟೆ ಯಾರಾದರೂ ಫ್ರೆಂಡ್ಸ್ ತೊಗೋಬೋದು, ಅಥವಾ ಯಾರು ಬೇಕಾದರೂ ನೀವು ಆರಾಮಾಗಿ ಇಬ್ಬರು ತೊಗೋಬೋದು. 12 ಕುಂಟೆ ಇದೆ ಈ ಜಾಗ. ಮತ್ತು ನಿಮ್ಗೆ ಅಲ್ಲಿಂದ ಒಂದು ವೀಡಿಯೋ ಮಾಡ್ತೀನಿ ಹಂಗೆ ನೋಡಿ. ಇದು ಕೂಡ ಒಂದು ಚೈನ್ ರೋಡು. ನಿಮ್ಗೆ ಅಲ್ಲಿಂದ ಆವಾಗಲೇ ವೀಡಿಯೋ ಮಾಡಿದೆ ಆ ರೋಡಿಂದ. ಇದು ಕೂಡ ಒಂದು ಚೈನ್ ರೋಡೇ. ನಿಮ್ಗೆ 25 ಅಡಿಗಿಂತ ದೊಡ್ಡ ರೋಡೇ, ಒಂದು ಚೈನ್ ರೋಡೇ ಬರುತ್ತೆ ಇದು. ಈಗ ಸದ್ಯಕ್ಕೆ 25 ಅಡಿ ರೋಡ್ ಮಾಡ್ಕೊಂಡಿದ್ದಾರೆ. ಇವ್ರು ಫುಲ್ ಮಾಡ್ಕೊಳ್ಳಿಲ್ಲ, ಯಾಕೆಂದ್ರೆ ಎಲ್ಲ ಕಳೆ ಬೆಳ್ಕೊಂಬಿಟ್ಟಿತ್ತಲ್ಲ, ಇವ್ರು ಕ್ಲೀನ್ ಮಾಡಿರಲಿಲ್ಲ, ಈಗ ಕ್ಲೀನ್ ಮಾಡಿದ್ದಾರೆ ನೋಡಿ. ಇದು 2 ಪಾಣಿ, ಇದು 24 ಕುಂಟೆ. ಇದು ಹೇಳಿದ್ನಲ್ವ 12 ಕುಂಟೆ ಅಂತ. ಇದು ಬಂದು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ 8 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ ಕರೆಕ್ಟಾಗಿ 55 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ ನೋಡಿ. ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ಪ್ಯೂರ್ ಕೆಂಪು ಮಣ್ಣು ಇದು, ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ನೋಡಿ. ಈ ಜಾಗ ಇದೇ ಥರ ನೀವು ಇದನ್ನು ಬಿಲ್ಡ್ ಮಾಡ್ಕೋಬೋದು. ಯಾವ ಥರ ಬೇಕಾದರೂ ನೀವು ಗಿಡ ಹಾಕಿದ್ರು ಇಲ್ಲಿ ಚೆನ್ನಾಗಿ ಬರುತ್ತೆ, ಯಾಕೆಂದರೆ ಕೆಂಪು ಮಣ್ಣು ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಇದೆ, ಪಕ್ಕದಲ್ಲಿ ತೋಟ ಮಾಡ್ಕೊಂಡಿದ್ದಾರೆ ನೋಡೋಕ್ಕೆ ಒಂದು ತುಂಬಾ ಚೆನ್ನಾಗಿದೆ ಈ ಜಾಗ ನೋಡಿ. ಮರ ಇದು ವಿಡಿಯೋದಲ್ಲಿ ನಿಮಗೆ ಎಷ್ಟು ಕ್ಲಾರಿಟಿ ಬರಲ್ಲ, ಯಾಕೆಂದರೆ ಕಣ್ಣಾರೆ ನೋಡಿದ್ರೆ ಎಷ್ಟು ದಪ್ಪೋಗಿದೆ ಅಂತ ಅಂದರೆ 2 ತೆಂಗಿನ ಮರ ನಾರ್ಮಲ್ ಆಗಿ ಬೇರೆ ಕಡೆ 2 ತೆಂಗಿನ ಮರ ಇರೋದು, ಇದರಲ್ಲಿ 1 ತೆಂಗಿನ ಮರ ಆ ಸೈಜಲ್ಲಿ ಐತೆ ನೋಡಿ. ಎಲ್ಲನೂ ಇದೇ ಸೈಜಲ್ಲಿ ಐತೆ. ಯಾಕೆಂದರೆ ಇದು ಇಷ್ಟು ಚೆನ್ನಾಗಿರೋದ್ರಿಂದ ಐತೆ ಅಂದರೆ ಇದು ಬಂದು ಕೆಂಪು ಭೂಮಿ, ಮಣ್ಣು ತುಂಬಾ ಫಲವತ್ತತೆ ಆಗಿರೋದ್ರಿಂದ ಇದು ಈ ಥರ ಇದೆ ನೋಡಿ. ಯಾಕೆ ಅಂತಂದರೆ ಇದ್ರ ಪಕ್ಕದ್ದು ಈ ಜಾಗ ತೋರಿಸ್ತಾರೆ ಯಾಕೆ ಅಂತಂದರೆ ಇದೇ ಥರ ಮಾಡ್ಕೋಬೋದು ನೀವು. ಅನ್ನೋದಕ್ಕೊಂದು ಹೇಳೋದಕ್ಕೋಸ್ಕರ ಒಂದು ಉದಾಹರಣೆ ಇರಲಿ ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ಕೋಬೋದು ಈ ಜಾಗದಲ್ಲಿ ನೀವು ನೋಡಿ. ಎಷ್ಟು ಶಪ್ಪ ಇದೆ ತೆಂಗಿನಕಾಯಿಗಳೆಲ್ಲ. ಈ ಜಾಗದಲ್ಲಿ ನೀವು ಅದೇ ಥರ ಒಂದು ಎಲ್ಲ ಥರನ ಗಿಡಗಳನ್ನು ಇಲ್ಲಿ ನೀವು ಬೆಳಿಬೋದು. ಮತ್ತು ನಿಮಗೆ ಒಬ್ಬೊಬ್ರಿಗೆ ನಿಮ್ಗೆ ಏನಿಲ್ಲ ಅಂದರೆ 70 ರಿಂದ 75 ಅಡಿ, ಒಬ್ಬೊಬ್ರಿಗೆ 12 ಕುಂಟೆಗೆ ನಿಮಗೆ ರೋಡ್ ಬಿಡ್ತದೆ. 150 ಅಡಿ ರೋಡ್ ಬಿಡ್ತಿದೆ ಇದು. ಮತ್ತು ಫುಲ್ ಸ್ಕ್ವೇರ್ ಆಗಿದೆ ನೋಡಿ, ಹಿಂಗೆ ಬಂದು ನಿಮಗೆ ಫುಲ್ಲು ಸ್ಕ್ವೇರು. ಈಗ ನಿಮಗೆ 1 2 3 4 5 ಒಂದು 5 ಮಾವಿನ ಮರ ಬರುತ್ತೆ ಈ ಜಾಗದಲ್ಲಿ. ನಿಮಗೆ ಒಬ್ರಿಗೆ ಸಿಗಲ್ಲ, ಇನ್ನೊಬ್ರಿಗೆ 5 ಮಾವಿನ ಮರ ಬರುತ್ತೆ, ಇನ್ನೊಬ್ರಿಗೆ ಫುಲ್ ಪ್ಲೈನ್ ಲ್ಯಾಂಡ್ ಸಿಗುತ್ತೆ ನಿಮಗೆ. ಇದು ಬಂದು ನಾರ್ತ್ ಫೇಸ್ ಬರುತ್ತೆ. ಇದ್ರ ಬೆಲೆ ಬಂದು 2,60,000 ಅಂತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ, ಪೇಪರೆಲ್ಲ ಕ್ಲಿಯರ್ ಆಗಿದೆ, ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರೋವಂಥ ಜಾಗ ಇದು. ಮತ್ತು ನಿಮಗೇನು 5 ಮಾವಿನ ಮರಗಳಿದೆ, ಈ 5 ಮಾವಿನ ಮರಗಳು ನೋಡಿ ಎಲ್ಲ ಕೂಡ ಆಗಲೇ ಫಲ ಕೊಡ್ತಾ ಇದೆ, ಅಂದರೆ ಎಲ್ಲ ಹೂವು ಬಿಟ್ಟಿದೆ ಈಗ ನೋಡಿ. ಇದು ಕೂಡ ಹೂವು ಬಿಟ್ಟಿದೆ. ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ನೀವು ಇದನ್ನು ಆರಾಮಾಗಿ ಇಬ್ಬರು ಕೂಡ ತೊಗೋಬೋದು ಈ ಜಾಗನ. ಯಾರೆಲ್ಲ ಈ ಥರ ಒಂದು 24 ಕುಂಟೆ 25 ಕುಂಟೆ 20 ಕುಂಟೆ ನೋಡ್ತಾ ಇರ್ತೀರ ಅಂಥವ್ರಿಗೆ ಈ ಜಾಗ ತುಂಬ ಚೆನ್ನಾಗಿದೆ. ಇಲ್ಲಿಂದ ಬರೀ ಅರ್ಧ ಕಿಲೋಮೀಟ್ರು. ಮತ್ತು ಇಲ್ಲಿಂದ ನಿಮಗೆ ಒಂದು ಸ್ಟೇಟ್ ಹೈವೇ ಬಂದು ಕರೆಕ್ಟಾಗಿ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಸ್ಟೇಟ್ ಹೈವೇ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.